ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದೆಲ್ಲೆಲ್ಲೂ ಸಂತೋಷ ಭರಿತರಾಗಿರುವರು. ಹೀಗಿರುವಾಗ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಗೆ ಬರಬೇಕೆ? ಹೇಳಿ ಕಳುಹಿಸಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರ್ತಿದ್ದೇನಲ್ಲಣ್ಣ. ಲಕ್ಷ್ಮಣ, ನಿನ್ನ ಈ ಪ್ರೀತಿಯ ಮಾತುಗಳಿಂದ ನಾನು ಮನಸ್ಸೋತಿದ್ದೆ. ಆದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸುವುದು. ಅಂದರೆ ನಿಮ್ಮ ಮಾತಿನರ್ಥ? ಲಕ್ಷ್ಮಣ ಅಣ್ಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಣ್ಣ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನ ತಪ್ಪಿಸಿ ಅಗ್ರಜ ತನ್ನ ಮಗ ಭರತನಿಗಾಗಬೇಕೆಂದಲು. ಇನ್ನು 2ನೆಯ ವರಕ್ಕೆ ನಾನು ನಾಲ್ನುಡಿಗಳನ್ನು ಧರಿಸಿ ಜಟಾವಲ್ಕರಧಾರಿಯಾಗಿ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಅಗ್ರಜ, ಸಾಕೇತ ಪುರಗಿ ಮರೆಯುತ್ತರವೇ ವರ ರಘುವರ ನಿರ್ದಿರೆ ಸಾಕೇತ ಪುರಗಿ ಮರೆಯುತ್ತರವೇ. ಅಗ್ರಜ, ಸಾಕೇತ ಪುರಗಿ ಮರೆಯುತ್ತರವೇ ವರ ರಘುವರ ನಿರ್ದಿರೆ ಸಾಕೇತ ಪುರಗಿ ಮರೆಯುತ್ತರವೇ. ಬೇರೆ ಮಾತನಾಡುವಂತ ದುರುಳರ ಚಿರಗಳ ಕಡಿವೆ ಬರದಿ. ಅಗ್ರಜ, ಬೇರೆ ಮಾತನಾಡುವಂತ ದುರುಳರ ಚಿರಗಳ ಕಡಿವೆ ಬರದಿ ಸಾಕೇತ ಪುರಗಿ ಬರೆಯುತ್ತರವೇ ವರ ರಘುವರ ನಿರ್ದಿರೆ ಸಾಕೇತ ಪುರಗಿ ಬರೆಯುತ್ತರವೇ. ರಾಮ ಕಾಡ ಸೇರೆ ಬರೆದು ಸುಖದಲ್ಲಿ ರಾಜ್ಯವನ್ನಾಡುವನೇ. ಕಾಮಕಾಡ ಬೇರೆ ಬರೆದು ಸುಖದಲ್ಲಿ ರಾಜ್ಯವನ್ನಾಡುವನೇ. ಮುದಿತನ ಮುಂದಾಗಿರಲಿ ಬರೆಯೋಣ, ಮುದಿತನ ಮುಂದಾಗಿರಲಿ ಬರೆಯೋ. ತಾತನಾಡಿದಂತ ಮಾತ ಸೈತೆ ಅಣ್ಣ, ತಾತನಾಡಿದಂತ ಮಾತ ಸೈತೆ ಸಾಕೇತ ಪುರಗಿ ಬರೆಯುತ್ತರವೇ ವರ ರಘುವರ ನಿರ್ದಿರೆ ಸಾಕೇತ ಪುರಗಿ ಬರೆಯುತ್ತರವೇ. ಕೂಡದನ್ನ ಕೂಡದು, ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಅಣ್ಣ ಲಕ್ಷ್ಮಣ, ಆ ಕ್ರೂರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು ನಿನಗೊಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುತ್ತದೆ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನ ಅಡವಿಗಟ್ಟಿ ಕನಿಷ್ಠ ಪುತ್ರನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ? ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಹಿರಿಯ ಹೆಂಡತಿಗೆ ಮಾತಿಗೆ ಮನಸ್ಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸಿರುವ ತಂದೆಯಾದರೂ ಶಿಕ್ಷಾರನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಅಣ್ಣ ತಂದೆಯವರ ಆಜ್ಞೆಯನ್ನು ನೀನೀಗಲೇ ತಿರಸ್ಕರಿಸಲೇಬೇಕು. ಅಗ್ರಜ, ನನಗೆ ಆಜ್ಞೆಯನ್ನು ಕೊಡು. ಮಾನವಿಲ್ಲದ ಹೀನ ಕೈಕೆಯ ಅಣ್ಣ, ಮಾನವಿಲ್ಲದ ಹೀನ ಕೈಕೆಯ ಅಗ್ರಜ, ಮಾನವಿಲ್ಲದ ಹೀನ ಕೈಕೆಯ ಜಾಣತನವಾದು ಏನು ಬೇಡದೆ ಅಣ್ಣ ನೀನು ಹೀನ ಮಾತನು ಏನ ಬೇಡದೆ ಅಣ್ಣ ನೀನು ಹೀನ ಮಾತನು. ಸುಂದರಿ ತಾ ಕೈಗೆ ಎಂದು ನಾನು ತಿಳಿಯುವುದ ಅಗ್ರಜ, ಸುಂದರಿ ತಾ ಕೈಗೆ ಎಂದು ನಾನು ತಿಳಿಯೋದ ತಂದೆ ಬೇಡ ನಿಲ್ದ್ಯಾವ ಜನ ಅಣ್ಣ, ತಂದೆ ಬೇಡ ನಿಲ್ದ್ಯಾವ ಜನ, ತಂದೆ ಬೇಡ ನಿಲ್ದ್ಯಾವ ಜನ ಅಂದ ಮಾಡೋದೇ ಏನ ಬೇಡ
ಮಾತನು ನಿನ್ನ ಮಾತನು. ಅಣ್ಣ ಲಕ್ಷ್ಮಣ, ನನಗೀಗಲೇ ಆಜ್ಞೆಯನ್ನು ಕೊಡೋಣ. ಧರ್ಮಾತನು ಕುಲಜ್ಯೇಷ್ಠನೂ ಆದ ನಿನ್ನ ಮೇಲಿನ ದ್ವೇಷಾಸೂಯಿಂದಲೂ ತನ್ನ ಮಗನಾದ ಭರತನ ಮೇಲಿನ ಪುತ್ರ ವ್ಯಾಮೋಹದಿಂದಲೂ ರಾಜ ನೀತಿ ಧರ್ಮಗಳನ್ನೆಲ್ಲ ಉಲ್ಲಂಘಿಸಿ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಹೀನ ಕೈಕೆಯನ್ನು ಆದಿಯನ್ನೀಗಲೇ ಸಿಟಿ ಬರ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞದ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಆದುದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವನು. ಲಕ್ಷ್ಮಣ, ಅಣ್ಣ, ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗುತ್ತಮ್ಮ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಸರಿಯೇ ನಾಡ ತೊರೆಯುವುದು ದೊರೆ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ ಸರಿಯೇ. ರವಿಯಿಲ್ಲದ ಗಗನ ನಗುವಿಲ್ಲದ ವಗನ ದೇವರಿಲ್ಲದ ಸದನ ಇಂತಾಯ್ತೆ ರಾಮ ರಾಮ ರಾಮ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಬಾಲ್ಯದಿಂದಲೂ ನಿನ್ನೊಂದರಗಳಿಗೆ ಅಗಲಿರದ ನಾನು ಇನ್ನು 14 ವರ್ಷಗಳ ನಿನ್ನ ತೊರೆದು ಹೇಗೆ ಜೀವಿಸಲಣ್ಣ? ನೀನಿಲ್ಲದಾದ ಮನೆಯಲ್ಲಿ ನಾನು ಸಹ ಇರಲಾರದಣ್ಣ. ನಾನು ನಿನ್ನ ಸಂಗಡ ಅರಣ್ಯಕ್ಕೆ ಬರ್ತೇನೆ, ಕರೆದುಕೊಂಡು ಹೋಗಣ್ಣ. ಲಕ್ಷ್ಮಣ, ಬೇಡ ಲಕ್ಷ್ಮಣ. ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆ ಮಾಡುವರಾರು. ಮಾತಾಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿರುವರು, ಮೇಲಾಗಿ ಕೈಕಾ ಮಾತೆಯವರೇ ಇರುವಾಗ ನಾನಿಲ್ಲಿದ್ದು ಫಲವೇನಣ್ಣ? ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಈಗಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡೆ. ಲಕ್ಷ್ಮಣ, ಶಾಂತನಾಗು ಸಹೋದರ, ಶಾಂತನಾಗು. ನಾನು ಎಷ್ಟು ಬೇಡವೆಂದರೂ ಜಾನಕಿ ಸಹ ನನ್ನನ್ನೇ ಅನುಸರಿಸುತ್ತಿರುವಳು. ನೀನು ಸಹ ಹಠ ಸಾಧಿಸುತ್ತಿರು. ಇದೆಂತಹ ಉಭಯ ಸಂಕಟ. ಶ್ರೀರಾಮನು ಸೀತಾ ಲಕ್ಷ್ಮಣರ ಸಮೇತ ಕಾಡಿಗೆ ಹೋದ ಎಂಬ ಅಪಕೀರ್ತಿ
ನನಗಲ್ಲವೇ? ವಿಧಿ ಇಚ್ಛೆ ಇದ್ದಂತಾಗಲಿ, ನಡೆಯಿರಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಬಹಳ ಸೀತಾ, ಸಂತೋಷ. ರಾಮಚಂದ್ರ, ರಾಮ, ಏ ಕೈಕಾ, ದೇವಿ ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡದೇನು. ಯಾರ ದುರ್ಬೋಧನೆಗೆ ಕಿವಿಗೊಟ್ಟು ಹಡದ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ರಾಮನನ್ನ ನಿಷ್ಕರುಣೆಯಿಂದ ಅಡವಿಗಟ್ಟುತ್ತಿರುವೆ. ಇಷ್ಟು ಕೇಳಿಕೊಂಡರೂ ನಿನ್ನ ಮನಸ್ಸು ಕರಗಲಿಲ್ಲವೇ? ಇಲ್ಲ. ಮಗನೆಂಬ ಮಾತ್ಸರ್ಯವು ನಿನ್ನಿಂದ ದೂರ ಆಯಿತೆ. ಕೈಕಾ, ಕೈಕಾ, ಈ ಕೃತ್ಯವನ್ನು ನೋಡುತ್ತಿದ್ದರೆ ನಾಡೇಕೆ ನಾಡೇಕೆ ಈ ಜಗವೇ ನಗುವುದು, ಜಗವೇ ನಗುವುದು, ನಗುವುದು. ಹೇಳ ಕೈಕಾ. ಅಯ್ಯೋ ಸಾಕು. ನೋಡಿ ನಗುವುದು ನನ್ನ ಈ ಜಗವು ನಗಲಿ ಬಿಡಿ. ನಿನ್ನ ನೋಡಿ ಆಹಾ, ನಗುವುದು ಈ ಜಗವು ನಗಲಿ. ಪಡೆದ ಸುಕುಮಾರ ರಾವಣ. ಸಾಕು. ನನ್ನ ಮಾತನ್ನು ಕೇಳಿದ್ದೇನೆ. ಹೇಳುವುದಿಲ್ಲ. ಬೇಡಿ ಪಡೆದ ಸುಕುಮಾರ ರಾವಣ ಕಾಟಿಗೆ ಕೊಳ್ಳೋಹಿ ಜೀವಿಸಲೆಂದೋ. ಸಾಕು ಮಾಡಿ. ಕಾಡಿಗೆ ಕೊಳ್ಳೋಹಿ ಜೀವಿಸಲೆಂದೋ. ನೋಡಿ ತಗುವುದು ಈ ಜಗವು. ನಿನ್ನ ನೋಡಿ ತಗುವುದು ಈ ಜಗವು. ರಾಮಚಂದ್ರ, ಏ ಕನ್ನ. ತಂದೆ ಮಹಾರಾಜ, ತಾಯಿ ಮಹಾರಾಣೆ. ತಂದೆ
ನುಡಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವ ನುಡಿಸಿದಂತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ. ಕೈಕಾ ನಿನ್ನನಲ್ಲ ದೇವಿ, ಮತ್ತೆ ನಿನ್ನನಲ್ಲ ದೇವಿ. ಆ ಏ ಪಾಪಿ ದಶರಥ, ಏ ಪಾಪಿ ದಶರಥ, ಕೈಕಾ ನಿನ್ನನಲ್ಲ ದೇವಿ, ನಿನ್ನನಲ್ಲ. ನನ್ನ ನೋಡಿ ಜಗವು ಪಡೆದ ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ ರಾಮನ ಕಾಟಿಗೆ ಕೊಳ್ಳುವೆ ಜೀವಿಸಲೆಂದೋ. ಕಾಡಿಗೆ ಕೊಳ್ಳುವೆ ಜೀವಿಸಲೆಂದೋ. ನೋಡಿ ನಗುವುದೋ ಈ ಜಗವು ನಿನ್ನ ನೋಡಿ ನಗುವುದೋ. ಈ ಜಗವೋ, ಈ ಜಗವೋ, ಈ ಜಗವೋ. ಕೈಕಾ 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 ನೀನು ಮಾಡುತ್ತಿರುವ ಈ ಕೃತ್ಯವನ್ನು ನೋಡುತ್ತಿದ್ದರೆ ಈ ನಾಡೇಕೆ, ಈ ನಾಡೇಕೆ, ಈ ಜಗವೇ ನಗುತ್ತಿರುವುದು ಈ ಪಾಪಿದ ಜನತನನ್ನು ನೋಡಿ. ಕೈಕಾ, ಹೇ ದೇವಿ, ನಿನ್ನ ಮಾತಿನಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ ದೇವಿ. ದೇವಿ, ರಾಮನ ವನವಾಸವನ್ನು ಮತ್ತೆ ತಪ್ಪಿಸು, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ. ಪ್ರಾಣೇಶ್ವರ, ನಿಮ್ಮ ಈ ಸ್ಥಿತಿಯನ್ನು ನೋಡಿ ನಗಬೇಕೋ ಅಳಬೇಕೋ ನನಗೊಂದು ಅರ್ಥವಾಗುತ್ತಿಲ್ಲ. ಅಯ್ಯೋ, ಅಲ್ಲ ಸ್ವಾಮಿ, ಆ ದಿನ ದೇವಾಸುರರ ಯುದ್ಧಕ್ಕೆ ನನ್ನನ್ನೇ ಏಕೆ ಕರೆದುಕೊಂಡು ಹೋದ್ರಿ? ಸಾಕು ಮಾಡಿ. ಬೇಡ ಕೈಕಾ. ಆ ದಿನ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವಾಗಿ ಕೊಟ್ಟ 2 ವರಗಳನ್ನು ನೆರವೇರಿಸಿಕೊಡಲಾರದ ಮಹಾರಾಜರು ತಾವು ಎಂದು ನಾನು ಭಾವಿಸಿರಲಿಲ್ಲ. ಈಗಲೂ ಆಡಿದ ಮಾತಿಗೆ ತಪ್ಪಿದೆ ನಿನ್ನ ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಅಯ್ಯೋ ರಾಮ, ಈ ವೇದನೆಯನ್ನು ಹೇಗೆ ಸಹಿಸಲಿ ಕಂದ, ಹೇಗೆ ಸಹಿಸಲಿ? ಜನಕ, ಜನಕ, ರಾಮಚಂದ್ರ, ರಾಮ, ವನವಾಸಕ್ಕೆ ಹೊರಡಿರುವ ನಮಗೆ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ, ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ ಕಂದ, ನಿನಗೆ ವನವಾಸದ ಅನುಜ್ಞೆಯೇ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನ ಕರೆಯಲಿ ಕಂದ, ಯಾರನ್ನ ಕರೆಯಲಿ? ರಾಮಚಂದ್ರ, ಕೈಕಾ ಕೈಕಾ, ಅಲ್ಲಿ ನೋಡು, ಇಲ್ಲಿ ನೋಡಿದೆ, ಇಲ್ಲಿ ನೋಡು, ನನ್ನ ಮುದ್ದು ರಾಮನ ಮುಖವನ್ನೊಂದು ಸಾರಿ ನೋಡು ಕೈಕಾ, ನೋಡು. ಆತನ ಮುಖವನ್ನಾದರೂ ನೋಡಿ ನಿನಗೆ ವನವಾಸಕ್ಕೆ ಹೋಗೆಂದು ಹೇಳಲು ಮನಸ್ಸಾದರೂ ಹೇಗೆ ಬಂದಿದೆ? ನಾರಿಯಾದವಳಿಗೆ ಈ ಹಠಮಾರಿತನ ಒಳ್ಳೆಯದಲ್ಲ. ಕೈಕಾ ಕೈಕಾ, ಈಗಲೂ ಕಾಲ ಮಿಂಚಿಲ್ಲ ದೇವಿ. ನಿನ್ನ ಮಾತಿನಂತೆ ನಿನ್ನ ಮಗ ಭರತನಿಗೆ ಈ ರಾಜ್ಯದ ಪಟ್ಟಾಭಿಷೇಕ ಈಗಲೇ ಕಟ್ಟಿಸುತ್ತೇನೆ, ಈಗಲೇ ಕಟ್ಟಿಸುತ್ತೇನೆ. ನನ್ನ ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಡ ದೇವಿ,
ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಜನಕ! ಅಯ್ಯೋ, ರಾಮಚಂದ್ರ, ರಾಮ. ಇದೇನು ಜನಕ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆ ನಮ್ಮಂತ 4 ಸುಪುತ್ರರನ್ನು ಪಡೆದ ನೀವುಗಳು ಇಂತಹ ಅಲ್ಪವಾದ ವಿಚಾರಕ್ಕೆ ಈ ರೀತಿ ಅಂಗಲಾಚಿ ಬೇಡುವುದೇ? ಹೀಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲ. ಜನಕ, ಇದು ಯಾವ ಘನಕಾರ್ಯವೆಂದು ಈ ರೀತಿ ಚಿಂತೆ ಪಡ್ತೀರಿ? 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ರಾಮಚಂದ್ರ, ನಿನ್ನನ್ನು ಬಿಟ್ಟು ಒಂದರಗಳಿಗೂ ಸಹ ನಾನು ಜೀವಿಸರಲಾರೆ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನ ಕರೆಯಲಿ ಕಂದ? ಸೀತಾ, ಅಮ್ಮ, ನನ್ನ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ ಕಳಿಸು. ಏನು ಹೇಳುತ್ತಿರುವೆ, ಏನು ಹೇಳುತ್ತಿರುವೆ ತಾಯಿ, ಏನು ಹೇಳುತ್ತಿರುವೆ? ನೀನು ಸಹ ಪತಿಯನ್ನು ಅನುಸರಿಸಿ ವನವಾಸಕ್ಕೆ ಕೈಕ. ಅಯ್ಯೋ 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 ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ, ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ತನ್ನ ಸಿರಿ ಸಂಪತ್ತೆಲ್ಲವನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಒಂದು ದಾನವ ಹೃದಯ. ಅಯ್ಯೋ, ಒಂದು ದೇವತ, ಒಂದು ಪಾಪದ ಜಲದೆ, ಮತ್ತೊಂದು ಪುಣ್ಯದ ನಿಧಿ, ಪುಣ್ಯದ ನಿಧಿ. ಆಗಲಿ ತಾಯಿ, ಆಗಲಿ. ಹೋಗು, ದೀರ್ಘ ಸುಮಂಗಲಿಯಾಗಿ ಬಾಳು, ದೀರ್ಘ ಸುಮಂಗಲಿಯಾಗಿ ಬಾಳು. ಜನಕ, ಲಕ್ಷ್ಮಣ, ಲಕ್ಷ್ಮಣ, ಅಗ್ರಜನ ಸಂಗಡ ವನವಾಸಕ್ಕೆ ಹೊಡಿರುವ ಅಯ್ಯೋ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ಲಕ್ಷ್ಮಣ, ಕಂದ, ನೀನು ಸಹ ವನವಾಸಕ್ಕೆ ಹೊರಟೆ. ಅವನು ಹೋಗಲಿ ಬಿಡಿ. ಅಯ್ಯೋ, ಹೋಗಿ. ಎಲ್ಲರೂ ನನ್ನನ್ನು ತೊರೆದೇ ಆಗಲಿ ಕಂದ, ಹೋಗಿ ಬಾ. ಆದರೆ ನನ್ನದೊಂದು ಮಾತು ಕಂದ. ಏನು? ಅಣ್ಣ ಶ್ರೀರಾಮಚಂದ್ರನ್ನ ತಂದೆ ದಶರಥನೆಂದು ತಿಳಿದು ಸೀತಾ ಮಾತೆಯನ್ನ ತನ್ನ ತಾಯಿ ಎಂದು ಭಾವಿಸಿ ಕಂದ, ಲಕ್ಷ್ಮಣ, ಇವರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದನವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದನವನ್ನು ಪಡೆ. ಸುಮಂತ್ರರೇ, 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 ವನವಾಸಕ್ಕೆ ಹೊರಟಿರುವ ನನ್ನ ಕಂದಮ್ಮಗಳ ಹಿಂದೆ ಈ ಅಯೋಧ್ಯೆಯ ಸಿರಿ ಸಂಪತ್ತೆಲ್ಲವೂ ಹೋಗಲಿ, ಈ ಅಯೋಧ್ಯೆಯ ಸಿರಿ ಸಂಪತ್ತೆಲ್ಲವೂ ಹೋಗಲಿ. ಸುಮಂತ್ರ, ಅಯೋಧ್ಯೆಯ ಸಿರಿ ಸಂಪತ್ತೆಲ್ಲವೂ ಹೋಗಲಿ. ಸುಮಂತ್ರ, ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ ಅದನ್ನು ಕೇಳಿಕೊಂಡೆ ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲು ಹೋಗಬೇಕೆ? ಕೆನೆಯಿಂದ ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕು. ರಾಮನ ಹಿಂದೆ ಹುಲ್ಲು ಕಟ್ಟಿ ಕೂಡ ಹೋಗಕೂಡದು. ನಾನು ಕೊಡುವ ನಾರಮಣಿ ನುಟ್ಟೆ ವನವಾಸಕ್ಕೆ ಹೋಗಬೇಕು. ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ತೊಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ಕಂದಮ್ಮಗಳನ್ನ, ಹೇ ದೇವಿ, ನಾನು ನಾರ್ಮುಡಿಯ ವೇಷದಲ್ಲಿ ನೋಡಲ್ಲ. ಒಂದು ವೇಳೆ ನೋಡಿದ್ದೇ ಆದರೆ ಕ್ಷಣ ಮಾತ್ರ ಈ ಭೂಮಿಯ ಮೇಲೆ ಉಳಿಯಲಾರೆ. ಕೈಕ
ಈಗಲೂ ಕಾಲ ಮಿಂಚಿಲ್ಲ ಬೇಡ ಕೈಕ ಬೇಡ. ಸಾಕು ಮುನಿ. ಶ್ರೀರಾಮಚಂದ್ರನೇನಾದರೂ ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಹಾರಿಹೋಗುವುದು. ಆಗ ನೀನು ವಿಧವೆಯಾಗಿ ಈ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ನಾರ್ಮುನಿಯ ವೇಷದಲ್ಲಿ ನಾನು ನೋಡಲಾರೆ. ಬೇಡ ಕೈಕ, ಬೇಡ. ನೀವೇನೇ ಹೇಳಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ಅಯ್ಯೋ ರಾಮಚಂದ್ರ, ವನವಾಸಕ್ಕೆ ಹೊರಟರು ನಿನಗೇಕೆ ಬೇಕು ರತ್ನಾಭರಣಗಳು? ಜನಕ, ವನವಾಸಕ್ಕೆ ಹೊರಟಿರೋ ನಮಗೆ ವಸ್ತ್ರಾಭರಣಗಳೇ ಬೇಡ ಕಂದ. ನಾರ್ಮುಡಿಯನ್ನೇ ಕೊಡುತ್ತಾಯಿ, ಅವುಗಳನ್ನೇ ರಕ್ಷಾ ಕವಚವೆಂದು ಭಾವಿಸಲು. ಬೇಡ ಬೇಡ ಕಂದ. ಕೈಕ ರಾಮಚಂದ್ರ, ಕೈಕ ಲಕ್ಷ್ಮಣ, ನನ್ನ ಮಾತನ್ನು. ಓಹೋ, ನೀನೂ ಸಂಗಡ ನಿಮ್ಮ ಅಣ್ಣನ ಸಂಗಡ ಹೊರಟ್ರಿವೆ ಅಲ್ಲವೇ? ಅಯ್ಯೋ, ತೆಗೆದುಕೋ. ಕೈಕ ಬೇಡ ಬೇಡ. ಅಯ್ಯೋ ಜನಕ, ಅಯ್ಯೋ ಕಂದ ಮಗಳಿರ, ನಿಮ್ಮನ್ನು ನಾನು ಹೇಗೆ ಕಳಿಸಲಿ ಕಂದ, ಹೇಗೆ ಕಳಿಸಲಿ? ರಾಮ, ಲಕ್ಷ್ಮಣ, ಎಂದುಗಳು ಹಲೆ ಸುತರ ಎಂದುಗಳು ಹಲೆ ರಾಮ. ಶಾಂತರಾಗಿ. ಎಂದುಗಳು ಹಲೆ ಸುತರ ಎಂದುಗಳು ಹಲೆ. ರಾಮ, ರಾಮಚಂದ್ರ, ಅಂತ ಕಾಡಿಗೆ ಉದರ ಎಂದುಗಳು ಅಲೆ ಉದರ. ಲಕ್ಷ್ಮಣ, ಅಂತ ಕಾಡಿಗೆ ಸುದರ ಎಂದುಗಳು ಅಲೆ ತುಗಳು ಅಲೆ ಸುಸರ. ಎಂದುಗಳು ಅಲೆ ರಾಮಚಂದ್ರ, ಲಕ್ಷ್ಮಣ, ನಿಮ್ಮನ್ನು ಬಿಟ್ಟು ಒಂದರಗಳಿಗೆ ರಾಮಲಕ್ಷ್ಮಣ ಭೂಮಿ ಜಾತೆಯ ರಾಮ, ಲಕ್ಷ್ಮಣ, ರಾಮಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ
ರಾಮಚಂದ್ರ ಪ್ರೇಮ ಒಳ್ಳೆಯದು ಅಮ್ಮಮ್ಮ ತೋರೆ ಎಲೆ ಸೋದರ ರಾಮಚಂದ್ರ ಲಗಣ ಪ್ರೇಮ ಒಳ್ಳೆಯದು ಸೋದರ ಅಮ್ಮಮ್ಮ ತೋರೆ ಎಲೆ ಸೋದರ ಎಂದು ಕಾಳು ಹಲೆ ರಾಮ ಏ ರಾಮಚಂದ್ರ ಏ ಲಕ್ಷ್ಮಣ ಇನ್ನೆಲೆ ರಾಮಚಂದ್ರ ಹೋದರಲ್ಲ. ಅಯ್ಯೋ 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 ರಾಮ ರಾಮ ರಾಮಚಂದ್ರ ಅಯ್ಯೋ ರಾಮ ರಾಮನೋ ತೊರೆದದೆ
ರಾಮನ ತೊರೆದನೆ ಹರಿದಾಯಿತೆ ಆರಾಮನೆ ರಾಮಚಂದ್ರ ಏನಾಗಿದೆ? ಮೋಹದ ಮಡದೆಯ ಮಾತಿಗೆ ಮರುಳಾಗಿ ಮೋಹದ ಮಡದೆಯ ಮಾತಿಗೆ ಮರುಳಾಗಿ ತಂದಾನಿ ಮಲ್ಲವ ಮಾತೆಂದು ನೋಡುವೆ ರಾಮಚಂದ್ರ ಕಂದಾನಿ ಮಲ್ಲವ ಮಾತೆಂದು ನೋಡುವೆ ರಾಮ ತೋರದನೆ ತಂದೆಯ ಮರೆತನೆ ಅಯ್ಯೋ ರಾಮನೋ ತೊರೆದನೆ ಕೊರಿದಾಯಿತೆ ಆಳವನೆ ರಾಮಚಂದ್ರ ಎಲ್ಲೆಲ್ಲಿ ರಾಮ? ಅಯ್ಯೋ ರಾಮ ಏ ರಾಮ ಎಲ್ಲಿರುವೆ ಕಂದ ಎಲ್ಲಿರುವೆ ಅಯ್ಯೋ ರಾಮ ರಾಮಾಯಂಬ ನಾಮಸ್ಮರಣೆಯಿಂದ ರಾಮ ಹೇ ರಾಮಚಂದ್ರ ಏ ರಾಘವ ರಾಮ ರಾಮ ನಾಮಸ್ಮರಣೆಯಿಂದ ಕಳ್ಳೀರ ಸುರಿಸುತ್ತ ಬರಾಗಿದೇನೋ ಕಂದ ಸುರಿಸುತ್ತ ಹೊರಗಿದೇನೋ ಕಂದ ತೊರೆದನೆ ನೋಡಲಾರ ನಿಮ್ಮ ಗೋಳಾಟವನ್ನು. ಅಯ್ಯೋ 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 ಮರೆತಾನೆ ಅಯ್ಯೋ ದಯ ತೊರೆದಾನೆ ಮರೆತನೆ
ಇದೆ. ಅಯ್ಯೋ 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 ರಾಮರೇ. ರಾಮಚಂದ್ರ, ರಾಮ, ರಾಮ ಓದನು ಓದನು. ನನ್ನ ರಾಮಚಂದ್ರನು ನನ್ನನ್ನು ತೊರೆದೆ ಹೋದನು, ತೊರೆದೆ. ಕೈಕಾ, ಹೇ ದೇವಿ, ಏಕೆ ಸುಮ್ಮನೆ ನಿಂತಿರುವೆ? ಏಕೆ ಸುಮ್ಮನೆ ನಿಂತಿರುವೆ? ಹಾಕು 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 ಹಾಕು, ಆನಂದದ ಕೇಕೆ ಹಾಕು, ಆನಂದದ ಆನಂದದ ಕೇಕೆ ಹಾಕು. ಕೈಕಾ, ದೇವಿ ದೇವಿ, ಅಲ್ಲಿ ನೋಡು, ಅಲ್ಲಿ ನೋಡು ದೇವಿ, ಅಲ್ಲಿ ನೋಡು. ಶಿವನು ಶಿಶುವಾಗಿ ಆಡುತ್ತಿಹನು, ಶಿವನು ಶಿಶುವಾಗಿ ಆಡುತ್ತಿಹನು ಆರ್ಯಾವರ್ತದ ಘರತಿಯ ಕರಕಮಲದಲ್ಲಿ. ಆರ್ಯಾವರ್ತದ ಘರತಿಯ ಕರಕಮಲದಲ್ಲಿ. ಕೈಕಾ ಕೈಕಾ ಕೈಕಾ, ಜಗವ ರಚಿಸುವ ಬ್ರಹ್ಮ, ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ ಪಾರ್ವತಿಯ ಶಾಪದಿಂದ. ಪಾರ್ವತಿಯ ಶಾಪದಿಂದ. ದೇವಿ, ಇಂತೆಸವ ಪೃಥ್ವಿಯ ಮೇಲೆ, ಇಂತೆಸವ ಪೃಥ್ವಿಯ ಮೇಲೆ ಏನೆಂದು ಚುಮ್ಮಿದೆ ಆ ಸಂತಲಯ ಮತಿಯನ್ನ. ತಲೆಯ ಮಸಿಯನ್ನ, ತಲೆಯ ಮಸಿಯನ್ನ. ಕೈಕಾ, ಎಲ್ಲಿ? ಅಯ್ಯೋ ಕೈಕಾ, ಋತಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಫಲವೇನು? ನಾನು ಮಾಡಿದ ಪೂರ್ವದ ಜನ್ಮದ ಕರ್ಮದ ಫಲವೇನಿರಬಹುದು? ಈಗ ನೆನಪಿಗೆ ಬರುತ್ತಿದೆ. ಈಗ ನೆನಪಿಗೆ ಬರುತ್ತಿದೆ, ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಾಪಿಸಿದ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ. ಪ್ರಾರಬ್ಧದ ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಹೇಳಿದ ತಾಂಡವ ಮಹರ್ಷಿಗಳ ಶಾಪ ಈಗ ಫಲಿಸಿತು, ಈಗ ಫಲಿಸಿತು, ಈಗ ಫಲಿಸಿತು. ಅದೋ ಅದೋ ನನ್ನ ರಾಮನು, ನನ್ನ ರಾಮನು ಅದೋ ಮುತ್ತು ರತ್ನ ವಜ್ರ ವೈಢೂರ್ಯವನ್ನು ಅಲಂಕರಿಸಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ರಾಜ್ಯಭಾರ ಮಾಡುತ್ತಿದ್ದಾನೆ. ಅಯ್ಯೋ ರಾಮ, ಎಲ್ಲಿರಬೇಕು? ರಾಜ್ಯಭಾರ ಮಾಡುತ್ತಿದ್ದಾನೆ. ಈ ಕಡೆ ಲಕ್ಷ್ಮಣ, ಸೀತಾ, ಭರತ, ಶತ್ರುಘ್ನ. ಅಯ್ಯೋ ಅಯ್ಯೋ ರಾಮಚಂದ್ರ, ರಾಮ, ಏ ರಾಮಚಂದ್ರ, ಏ ರಾಮ, ಏ ಮಕ್ಕಳೇ, ಈ ಪಾಪಿ ದಶರಥನನ್ನು
ಕ್ಷಮಿಸು ಕಂದ, ಕ್ಷಮಿಸು ಕಂದ. ರಾಮಚಂದ್ರ, ರಾಮ 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 ರಾಮ. ಪ್ರಾಣೇಶ್ವರ, ಹೇಳಿ ಪ್ರಿಯ, ಸಾಕು ಸಾಕು. ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ. ಕೋಪವೇ? ಹೇಳಿ ಸ್ವಾಮಿ, ನನ್ನ ಮೇಲೆ ಮುನಿಸೆ. ಪ್ರಾಣೇಶ್ವರ, ಸ್ವಾಮಿ ಸ್ವಾಮಿ